ದರ್ಶನ್ ಮತ್ತು ನಾನು ಚಿಕ್ಕ ಹುಡುಗರಲ್ಲ, ನಮಗೆ ಸ್ವಂತ ಬುದ್ಧಿ ಇದೆ. ಕಿಚ್ಚ ಸುದೀಪ್ ಫುಲ್ ಗರಂ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ಕಿಚ್ಚ ಸುದೀಪ್ ಅವರು ಶುಭ ಹಾರೈಸಿದ್ದಾರೆ. ಅಲ್ಲದೆ ತಮ್ಮಿಬ್ಬರ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ ಕೆಲ ವಿಚಾರಗಳ ಬಗ್ಗೆ ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಹೇಳಿದ್ದೇನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಕಿಚ್ಚ ಸುದೀಪ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಮುಂಚಿತವಾಗಿ ಪ್ರೆಸ್ ಮೀಟ್ ನಡೆಸಿದ್ದಾರೆ. ಈ ವೇಳೆ ತಮ್ಮ ಸಿನಿಮಾ, ರಾಜಕೀಯ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಅವರು ಹಾಗೂ ಅವರ ದಿ ಡೆವಿಲ್ ಸಿನಿಮಾದ ಬಗ್ಗೆ ಕೇಳಲಾಗಿದೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನಂದ್ರು ಗೊತ್ತಾ? ಖಂಡಿತ ಅವರ ಸಿನಿಮಾಗೆ ಒಳ್ಳೆಯದಾಗಲಿ, ಯಾವುದೇ ಸಿನಿಮಾ ಆಗಲಿ ಒಳ್ಳೆಯದಾಗಬೇಕು. ಅವರ ನೋವುಗಳು ಅವರವರಿಗೆ ಇರುತ್ತದೆ. ಅವರ ಫ್ಯಾನ್ಸ್ಗೆ ಅವರದ್ದೇ ಆದ ನೋವುಗಳಾದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ, ಕಾನೂನು ಅಂತ ಬಂದಾಗ ಅವರು ಏನು ಮಾಡಬೇಕೋ ಮಾಡ್ತಾರೆ. ಅದಕ್ಕೂ ನಾವು ಅಡ್ಡಿ ಮಾಡಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ. ನಾನು ಕೆಲವೊಂದಕ್ಕೆ ತಲೆ ಹಾಕೋದಕ್ಕೆ ಹೋಗೋದಲ್ಲ, ಯಾಕಂದರೆ ವೈಯಕ್ತಿಕವಾಗಿ ಯಾರ ವಿಚಾರಕ್ಕೂ ತಲೆ ಹಾಕಲು ನನಗೆ ಇಂಟ್ರೆಸ್ಟ್ ಇಲ್ಲ. ಇನ್ನು ಎರಡನೆಯದು, ಕೆಲವು ವಿಚಾರದಲ್ಲಿ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ವಿಚಾರಗಳನ್ನು ಅದು ಇನ್ನೂ ಕೆಡಿಸುತ್ತದೆ ಎಂದು ಮಾಧ್ಯಮಗಳಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರಿಗೆ ದರ್ಶನ್ ಅವರ ಬಗ್ಗೆ ಕೇಳಿದಾಗ ಕಿಚ್ಚ ಹೀಗಂದ್ರು: ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರುವುದಿಲ್ಲ ಹೇಳಿ. ನಂತರ ಯಾವ ಕಾರಣಕ್ಕಾಗಿ ಹೀಗೆ ಆಗಿರುತ್ತೇವೋ ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಸೂರ್ಯಚಂದ್ರ ಎರಡು ಚಂದಾನೆ, ಅದರ ಜಾಗದಲ್ಲಿ ಇದ್ರೆ ಮಾತ್ರ ಅಂತ ಕಿಚ್ಚ ಸುದೀಪ್ ಅವರು ನೇರವಾಗಿ ಖಡಕ್ಕಾಗಿ ಉತ್ತರಿಸಿದ್ದಾರೆ. ಇನ್ನು ದರ್ಶನ್ ಅವರು ಸುದೀಪ್ ಅವರು ಒಂದಾಗೋದು ಕೆಲವರಿಗೆ ಇಷ್ಟ ಇಲ್ಲ ಅನ್ನೋ ಪ್ರಶ್ನೆಗೆ ಇಲ್ಲಿ ಖಡಕ್ಕಾಗಿ ಉತ್ತರಿಸಿದ್ದಾರೆ. ನಾವಿಬ್ಬರು ಏನು 16-18 ವರ್ಷದ ಹುಡುಗರ? ನಮಗೆ ನಮ್ಮ ಸ್ವಂತ ಬುದ್ಧಿ ಇಲ್ವಾ? ಯಾರನ್ನಾದರೂ ಕೇಳಿಕೊಂಡು ಒಂದಾಗಬೇಕಾ ಅಥವಾ ಯಾರನ್ನಾದರೂ ಕೇಳಿಕೊಂಡು ದೂರ ಆಗಬೇಕಾ? ಯಾರದ್ದೋ ಮಾತು ಕೇಳಿ ನಾವು ರಿಯಾಕ್ಟ್ ಮಾಡುವನಲ್ಲ, ನನ್ನ ಕಣ್ಣ ಮುಂದೆ ನಡಿಬೇಕು. ಅಂತೆ ಕಂತೆಗಳನ್ನು ಕೇಳ್ತಾ ಹೋದರೆ ಈ ಪ್ರಪಂಚ ನಡೆಯಲ್ಲ. ನಾವ್ಯಾಕೆ ಹೀಗಿದ್ದೇವೆ ಅನ್ನೋದು ನಮಗಷ್ಟೇ ಗೊತ್ತು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.